ಹೇಗ್ ಹಾಕಿದ್ರು ಸರಿಯಾಗಿ ಬರ್ತಿಲ್ವಲ್ಲ. ಹಲೋ ಲೇಡೀಸ್, ವಾಟ್ ಇಸ್ ಕುಕಿಂಗ್? ಓ ಏನಿದು ಉಲ್ಟಾ ಮಲ್ಕೊಂಡಿದ್ದೆ? ವಾ ಕೋಳಿನಾ? ಅದ್ರಲ್ಲಿ ಪುಕ್ಕ ಎಲ್ಲ ಹಂಗೆ ಉಳ್ಕೊಂಡಿದೆ. ಅದು ಬದುಕಿರುವಾಗ ಇದೆಲ್ಲ ಓಕೆ, ಬಟ್ ಈ ತರ ಸ್ಥಿತಿಯಲ್ಲಿ ಅದನ್ನೆಲ್ಲ ಕಿತ್ತಾಕ್ಬಿಡ್ಬೇಕು. ನೋಡಿ, ಅದಕ್ಕೆ ಬರೀ ಉಪ್ಪು ಮಸಾಲ ಮಾತ್ರ ಸಾಕಾಗಲ್ಲ. ಜಿಂಜರು, ಬೆಳ್ಳುಳ್ಳಿ ಅದು ಇದನ್ನೆಲ್ಲ ಹಾಕಿ ರುಬ್ಬಿ, ನನಗೆ ಗೊತ್ತಿರೋ ಅಂಗಡಿಯಲ್ಲಿ ಓಲ್ಡ್ ಮಂಕಿ ಮಸಾಲ ಅಂತ ಒಂದು ಪೌಡರ್ ಸಿಗುತ್ತೆ. ಅದನ್ನ ಇದಕ್ಕೆ ಹಾಕಿ ಹಂಗೆ ಇದನ್ನ ಎತ್ಕೊಂಡು ಎಣ್ಣೆ ಒಳಗೆ ಹಾಕ್ಬಿಟ್ರೆ ಈ ಕೋಳಿ ಸಂತೋಷದಲ್ಲಿ ಕುಕ್ಕು ಅಂತ ಕೂಗಕ್ ಶುರು ಮಾಡುತ್ತೆ. ಇಲ್ಲಿ ಏನೋ ಕಟ್ ಮಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಕಟಿಂಗ್? ತರಕಾರಿ. ಅಯ್ಯ, ಆ ತರ ಕಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆಗುತ್ತೆ. ಬೆಂಡೆಕಾಯಿ ಹೇಗೆ ಕಟ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಮಾಡರ್ನ್ ಟೈಮಲ್ಲಿ ಕತ್ತಿನ ಈ ತರ ಎತ್ಕೋಬೇಕು, ಬೆಂಡೆಕಾಯಿನ ಈ ತರ ಎತ್ಕೋಬೇಕು. ಆಮೇಲೆ ಚೊಪ್ ಚೊಪ್ ಅಂತ ಹೇಳಿ ಸೇಫ್ ಆಗಿ ಕಟ್ ಮಾಡಿಲ್ಲ ಅಂತಂದ್ರೆ ನಿಮ್ ಬೆರಳು ತುಂಡಾಗಿ ಅದ್ರೊಳಗೆ ಬಿದ್ಬಿಡುತ್ತೆ. ಆಂಟಿ, ಅದೇನ ಅವಾಗಿಂದ ಹಿಡ್ಕೊಂಡು ಅಮುಕ್ತಾನೆ ಇದೀರಾ? ಅದ್ ನೋಡಿದ್ರೆ ಇನ್ನು ಕೆಳಗಡೆ ಬಂದಿಲ್ಲ. ಓ ತಿಂಡಿಗ? ಅಯ್ಯ, ಅದನ್ನ ಈ ತರ ಅಮುಕ್ಬಾರ್ದು. ನೋ, ನಿಮ್ಗೆ ನಾನು ಹೇಗ್ ಅಮುಕ್ಬೇಕು ಅಂತ ಹೇಳ್ಕೊಡ್ತೀನಿ. ಈ ಕೈನ ಎತ್ತಿ ಇದ್ರ ಮೇಲೆ ಇಡಿ. ಆಮೇಲೆ ಈ ತರ ಪ್ರೆಸ್ ಮಾಡಿದ್ರೆ ಸ್ಮೂತ್ ಆಗಿ ಸೂಪರ್ ಆಗಿ ಬಂದ್ ಬಿದ್ಬಿಡುತ್ತೆ. ಇನ್ಮೇಲೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಸಂಕೋಚಲ್ದೆ ನನ್ನ ಕರೀರಿ. ನನ್ ಗಂಡನೂ ಇದ್ದಾನೆ, ಒಂದಿನೂ ಈ ರೀತಿ ಹೇಳ್ಕೊಡ್ಲಿಲ್ಲ. ಅವ್ರ ಪಾಪ ವಯಸ್ಸಾಗಿರೋ ಕಾಲದಲ್ಲಿ ಹೀಗೆಲ್ಲ ಮಾಡಕ್ ಆಗಲ್ಲ. ಸರಿ, ಬನ್ನಿ ಮಾವ. ಈ ಕಡೆ ಯಾವ್ದೋ ಬಜ್ಜಿ ಮಾಡ್ತಾ ಇರೋ ಸ್ಮೆಲ್ ಬರ್ತಾ ಇದೆ. ವಾವ್, ಈರುಳ್ಳಿ ಬಜ್ಜಿ. ಎಲ್ರಿಗೂ ಇದ್ರ ಅವಶ್ಯಕತೆ ಇದೆ. ಆದ್ರೆ ಒಂದು ಚಿಕ್ಕ ಅಡ್ವೈಸ್, ಆ ಬೆಂಕಿನ ಸ್ವಲ್ಪ ಲೋ ಮಾಡಿ ಕಂಟ್ರೋಲ್ ಮಾಡ್ಬಿಟ್ರೆ ಅದು ರೋಸ್ಟ್ ಆಗದೆ ಇದ್ಬಿಡುತ್ತೆ. ಸ್ವಲ್ಪ ಕಾಫಿ ಬೇಕಂತ ಕೊಡಿ. ಒಂದ್ ನಿಮಿಷ. ನೋ, ತಾತನಿಗೆ ಕಾಫಿ ಟೀ ಕೊಟ್ರೆ ಅವ್ರ ಆರೋಗ್ಯದ ಗತಿ ಏನಾಗ್ಬೇಕು? ಶುಗರ್ ಅದು ಇದು ಅಂತ ಆಗ್ಬಿಟ್ರೆ ಅದೆಲ್ಲ ಕೊಡಬಾರ್ದು. ಸೊ ನಾನೊಂದು ಸೂಪರ್ ಆಗಿ ಡಿಶ್ ಮಾಡ್ಕೊಡ್ತೀನಿ, ಅದನ್ನ ತಗೊಂಡೋಗ್ ಕೊಡು, ಎಲ್ಲದು ಸರಿ ಆಗ್ಬಿಡುತ್ತೆ. ಹಲೋ, ಯಾ ನಿನ್ ಯಾಕೆ ಕರ್ಕೊಂಡ್ ಬಂತೆ? ಕೊಲೆ ಮಾಡಕ್ ತಾನೆ? ಮಚ್ ತಗೊಂಡು ಒಬ್ಬನ್ ತಲೆ ಕಡಿ ಅಂತ ನಿನ್ನ ಕರ್ಕೊಂಬಂದ್ರೆ ಇಲ್ಲಿ ಬಂದು ತರಕಾರಿ ಕಟ್ ಮಾಡ್ತಿದ್ಯಾ? ಬ್ಯಾಡ್ ಬಾಯ್ಸ್, ನಿಮ್ಮಿಬ್ರಿಗೂ ಸ್ವಲ್ಪ ಬುದ್ಧಿ ಇಲ್ಲ ಅನ್ಸುತ್ತೆ. ಮರ್ಡರ್ ಮಾಡೋದು ಅಷ್ಟೊಂದು ಸಿಂಪಲ್ ಮ್ಯಾಟರ್ ಅಂತ ಅನ್ಕೊಂಡಿದ್ರ? ಅದನ್ನ ಸರಿಯಾಗಿ ಪ್ಲಾನ್ ಮಾಡಿ ಮಾಡ್ಬೇಕು. ಫಸ್ಟ್ ಹೋಮ್ ಡಿಪಾರ್ಟ್ಮೆಂಟ್, ಅದಾದ್ಮೇಲೆ ಮೇನ್ ಡಿಪಾರ್ಟ್ಮೆಂಟ್. ನಾನು ಹೇಳಕ್ ಹೋಗ್ತಾ ಇರೋದು ಕರುಣೆ ಕೊಲೆ. ಓಕೆ, ಜಾಸ್ತಿ ಮಾತಾಡಿದ್ರೆ ಕಚ್ಬಿಡ್ತೀನಿ. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ದಯವಿಟ್ಟು ನೀಲಿ ಸೀರೆ ಅವಳನ್ನ ಬಿಟ್ಬಿಡಯ್ಯ. ಯಾಕಂದ್ರೆ ಅವಳು ಅವಳ ನೆಂಟಿನಯ್ಯ. ಇಸ್ ಇಟ್? ತುಂಬಾ ಮಕ್ಳು ಕೂಡ ಇದಾರೋ? ಅಂದ್ರೆ ಇವರೇ ಪ್ರೆಸ್ ಇನ್ಮೇಲಿಂದ ಕರೆಕ್ಟ್ ಆಗಿ ಮಾಡ್ಬೇಕಪ್ಪ. ಅಕ್ಕ, ಈ ಹುಡುಗ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿರೋದ್ರಿಂದ ಅಡ್ಗೆ ಹೇಗ್ ಮಾಡೋದಂತ ಸೂಪರ್ ಐಡಿಯಾ ಕೊಟ್ಟ ಅಲ್ವಾ? ನಮ್ಗಂತ ಇದಾರೆ ಅಲ್ವಾ, ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಸುಮ್ನೆ ಇರೆ ಪಲ್ಲವಿ, ನಮ್ಮ ಅಬ್ಬಿಗೆ ಒಳ್ಳೆ ಜೋಡಿ ಮಾತಾಡ್ ಮುಗಿಸ್ಬಿಡೋಣವಾ? ಹೌದಕ್ಕ, ಹೌದು ಅಕ್ಕ, ಸೂಪರ್ ಐಡಿಯಾ. ₹1 ಸರ್, ತಗೊಳ್ಳಿ. ಚಿಲ್ಡ್ರೆ ಇದ್ರೆ ಕೊಡಿ. ಅಪ್ಪ, ನಾನು ಬರ್ತೀನಪ್ಪ. ಇನ್ ಬರ್ಬಾರ್ದು, ಇಲ್ಲೇ ಇರು. ಅಣ್ಣ, ಕಾಸು ಕೊಡ್ರಿ. ವಾಪಸ್ ಬರುವಾಗ ಕೊಡ್ತೀನಿ. ಏನನ್ನಪ್ಪ ಹಂಗ್ ಹುಡುಕ್ತಾ ಇದ್ಯಾ? ಮಗ್ ಹುಡುಕ್ತಾ ಇದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಿಡ್ಕೊ. ನಾನು ಈ ಆಂಟಿ ಮಾಡೋ ಅಡ್ಗೆನ ಮಿಸ್ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಈ ಮಗ್ನ ಮಿಸ್ ಮಾಡ್ಬಿಟ್ಟೆ. ನೀನೇನಾ ವೇಲು? ನನ್ ಜೊತೆ ನೀನು ಎಲ್ಲ ಅವನು ಯಾರಣ್ಣ? ಜೀವ. ಅವನ ಕೋಲಾರಲ್ಲಿದ್ದಾನಣ್ಣ. ಕೋಲಾರಲ್ಲಿ ಎಲ್ಲಿದ್ದಾನ ಅವನು? ಗೊತ್ತಿಲ್ಲ ಅಣ್ಣ. ಅದಿನ ಗೊತ್ತಿಲ್ಲ. ಅಯ್ಯೋ ಅಣ್ಣ, ಸ್ನಾನ ಮಾಡ್ಬಿಡ್ತೀನಿ. ಕೊಲೆ ಮಾಡ್ಬಿಡ್ತಾರಣ್ಣ. ಏನಪ್ಪ ಹುಡುಕ್ತಾ ಇದ್ಯಾ? ತಾತ, ಪೆಟ್ಗೆ ಮಿಸ್ ಆಗ್ಬಿಟ್ಟಿತ್ತು, ಅದನ್ನ ಹುಡುಕ್ತಿದ್ದೆ. ಪೆಟ್ಗೆ ತಾನೆ? ಅದ್ ನನ್ ಬೀರುಳ್ಳಿದೆ. ಬೀರುಳ್ಳಿದ್ಯಾ? ಹೋಗು ಎತ್ಕೋ. ಸರಿ. ನಿಂತ್ಕೋಪ್ಪ. ಪೆಟ್ಗೆ ತುಂಬಾ ದುಡ್ಡಿದೆ. ಇಷ್ಟೊಂದು ಅಜಾಗ್ರತೆ ಆಗಿದ್ಯಾ? ಹೋಗಿ ಬ್ಯಾಂಕಲ್ಲಿಡು. ಸರಿ. ಸಿಂಹ ಎಲ್ಲೋಗ್ಬಿಟ್ಟ ಇವನು? ನೋಡಿ, ಈ ಆಟ ಗೀಟ ಎಲ್ಲ ಬಿಟ್ಟು ಮೊದ್ಲು ಊಟ ಮಾಡೋದಿಕ್ ನಡೀರಿ. ಎದಳಿ ಹೋಗೋಣ. ಅಂಕಲ್, ಅಮ್ಮ ರೂಮಲ್ಲಿ ಕಾಣ್ತಾ ಇಲ್ವಲ್ಲ? ಅದು ನೋಡಪ್ಪ, ಏನು ಅಂದ್ರೆ ಅಮ್ಮನ್ಗೆ ಸ್ವಲ್ಪ ತಂಪ ಗಾಳಿ ಬೀಸ್ಲಿ ಅಂತ ದೊರೆ ಇಲ್ಲೇ ಲೇಕ್ ಹತ್ರ ಕರ್ಕೊಂಡೋಗಿದ್ದಾನೆ. ಬಂದ್ಬಿಡ್ತಾನೆ. ಲೇಕ್ ಹತ್ರ ಕರ್ಕೊಂಡೋಗಿದ್ದಾನ? ಎಲ್ಲೋಡು, ಹಸು ನೋಡ್ಕೊಂಡು ಕರು ಹೋಗ್ತಾ ಇದೆ. ಅದಕ್ಕೊಂದ್ ಕತಿ ಕಾಣಿಸ್ತಾನ ಅವನು. ದೋಣಿ ಸಾಗಲಿ
ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಮಮ್ಮಿ ಡೋಂಟ್ ವರಿ, ನೀನ್ ಸುಮ್ಮನೆ ರೂಮಲ್ಲೇ ಕೂತ್ಕೊಂಡಿದ್ಯಲ್ವಾ, ಚೇಂಜ್ ಆಗ್ಲಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಮಮ್ಮಿ ಒಂದ್ ಚಿಕ್ಕ ಡೌಟು, ಅದ್ ಹೇಗ್ ನೀವು ಕಣ್ ಮುಚ್ಚದೇನೆ ಹಾಗೆ ನೋಡ್ತಾ ಇರ್ತೀರಾ? ನಂಗೊಂಥರ ಭಯ ಆಗುತ್ತೆ. ದೋಣಿ ಸಾಗಲಿ ದೂರ ಹೋಗಲಿ. ಏಯ್ ನೀನ್ ಕೇಳಿದ ಹಣ ವೇಟ್ ವೇಟ್ ಕಮಿಂಗ್. ಆಹಾ ಬಂದ್ಬಿಡ್ತು ಜೀವ ಬಂದ್ಬಿಡ್ತು. 1 and 2 and ಪೆಟ್ಟಿಗೆ ಈಸ್ ಕಮಿಂಗ್. ಪೆಟ್ಟಿ ಹ್ಯಾಸ್ ಕಮ್ ಮಮ್ಮಿ, ಪೆಟ್ಟಿ ಹ್ಯಾಸ್ ಕಮ್. ನ್ಯಾಯವಾಗಿ ಕೇಳಿದ್ರೆ ಕೊಡಲ್ಲ ಅಂತಿದ್ದೆ. ಪೆಟ್ಟಿಗೆಯಲ್ಲಿ ಕ್ಯಾಶ್ ಇದೆಯಾ? ಇರ್ಲೇಬೇಕಲ್ಲ, ಎಲ್ಲಿ ತೋರ್ಸು. ತಗೋ ಲಕ್ಷ್ಮಿನ್ ಹಾಗೆಲ್ಲ ಚೆಲ್ಬಾರ್ದಪ್ಪ. ಸಾರಿ ಲಕ್ಷ್ಮಿ ಮೇಡಮ್. ಸೆಂಟಿಮೆಂಟ್ ಬಗ್ಗೆ ನಿನಗೇನೋ ಗೊತ್ತು. ಸಂಬಂಧಿಕರ ಜೊತೆ ಬೆಳೆದಿರೋ ತಾನಾದ್ರ ಪ್ರೀತಿ ನಿಂಗೆ ಗೊತ್ತಾಗ್ತಿತ್ತು. ಕುಯ್ಯೋದು, ಚುಚ್ಚೋದು, ಒಡೆಯೋದು ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ತಾನೇ ಬೆಳೆದ್ ಬಂದಿರೋದು ನೀನು. ದುಡ್ಡೇ ದೊಡ್ಡಪ್ಪ, ಜೀವಕ್ಕೆ ಬೆಲೆ ಕಟ್ತಿದ್ಯಾ? ನಿನ್ನ ಹೆತ್ತೊಳಗೂ ನೀನ್ ಬೆಲೆ ಕಟ್ತೀಯನೋ? ವಿದ್ಯೆ ಅದರಪ್ಪ. ಏಯ್ ಈ ದುಡ್ಡಿಟ್ಕೊಂಡು ಏನೋ ಮಾಡ್ತೀನಿ ನೀನು. ನೀನ್ ನಕ್ಕಿದ್ರೆ ನಗುತ್ತಾ, ಇಲ್ಲ ಹತ್ರ ಅಳುತ್ತಾ. ಒಬ್ರನ್ನ ಎದುರಿಸಿ ನೀನ್ ದುಡ್ಡು ಸಂಪಾದನೆ ಮಾಡ್ತಿದ್ಯಲ್ಲ, ನೀನ್ ನೆಮ್ಮದಿಯಾಗಿರೋದಿಲ್ಲ. ಆದ್ರೆ ಇವರು ತುಂಬಾ ಒಳ್ಳೆಯವರು, ಯಾವಾಗ್ಲೂ ನೆಮ್ಮದಿಯಾಗೇ ಇರ್ತಾರೆ. ವಿದ್ಯೆ ಅದರಪ್ಪ. ಓಕೆ. ಏನಿದು ವೇಟ್ ಸ್ವಲ್ಪ ಕಡಿಮೆ ಆಗಿರೋ ಹಾಗಿದೆ, ಪರವಾಗಿಲ್ಲ. ಸ್ವಲ್ಪ ಕಮಿಷನ್ ತಗೊಂಡಿರ್ತೀಯಾ, ಇಟ್ಸ್ ಓಕೆ. ಬ್ರದರ್, ನೀನ್ ಟಿವಿ ಸೀರಿಯಲ್ ಏನಾದ್ರೂ ಜಾಸ್ತಿ ನೋಡ್ತೀಯಾ? ಪಂಚ್ ಡೈಲಾಗ್ ನ ಮಕದ ಮೇಲೆ ಹೊಡಿತಾ ಇರ್ತೀಯಾ? ಇಟ್ಸ್ ಓಕೆ ಅಪ್ಪ. ಮಮ್ಮಿ ಬಾಯ್, ಇದಕ್ಕೋಸ್ಕರ ಬಂದಿದ್ದೆ, ನಾನು ಬರಲಾ? ಹುಷಾರಾಗಿರಿ. ಓಕೆ. ಏಯ್ ನೀನಿನ್ನು ಊರ್ ಬಿಟ್ಟು ಹೋಗಿಲ್ವಾ? ನೀನ್ ಹೇಳಿದ್ದನ್ನ ಯೋಚನೆ ಮಾಡ್ದೆ. ನೀನ್ ಹೇಳಿದ್ರಲ್ಲಿ ನ್ಯಾಯ ಇದೆ ಅನ್ನಿಸ್ತು. ಇವಾಗ ನಿನಗೂ ಈ ಅಮ್ಮಂಗೂ ಯಾವುದೇ ಸಂಬಂಧನೂ ಇಲ್ಲ, ಆದ್ರೂ ನೀನ್ ಇವಳನ್ನ ಕಾಪಾಡಬೇಕು ಅಂತಿದ್ಯಾ. ಹಾಗೆ ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ, ಆದ್ರೂ ನಾನು ಒಳ್ಳೆಯವನಾಗಬೇಕು ಅಂತ ನೀನು ಆಸೆ ಪಟ್ಟೆ. ಅಷ್ಟೇ ಮಾತ್ರ ಅಲ್ಲ, ನಾನು ಇಲ್ಲಿಗೆ ಬಂದ್ಮೇಲೆ ನನಗೆ ಅಮ್ಮ ಅಂದ್ರೆ ಏನು, ಅಪ್ಪ ಅಂದ್ರೆ ಏನು ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಖುಷಿನೂ ಅನ್ನಿಸ್ತು. ಇನ್ನೂ ಸ್ವಲ್ಪ ಅನುಭವಿಸೋಣ ಅಂತ ನಾನೊಂದು ತೀರ್ಮಾನ ಮಾಡಿದೆ ಬ್ರದರ್. ಈ ಕೋಲು ಕೊಡ್ಲಿನೆಲ್ಲ ಸ್ವಲ್ಪ ದಿನ ಮೂಟೆ ಕಟ್ಟಿ ಬಿಸಾಕಿ ಇಲ್ಲೇ ಮನುಷ್ಯನಾಗಿರೋಣ ಅನ್ಕೊಂಡಿದ್ದೀನಿ. ಸಪೋಸ್ ಮಧ್ಯದಲ್ಲೇ ನಾನು ಇಲ್ಲಿಂದ ಜೂಟಾದೆ ಅನ್ಕೋ, ನನ್ನನ್ನು ಇಲ್ಲಿ ಕಳಿಸಿದ್ರಲ್ಲ ದಡಿ ನನ್ನ ಮಕ್ಕಳು, ಅವರು ಬೇರೆ ಯಾರನ್ನಾದ್ರೂ ಸೆಟ್ ಮಾಡಿ ನಿಮ್ಮಿಬ್ರನ್ನ ಕೊಲೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ನಾನಿಲ್ಲಿರೋದೇ ಬೆಟರ್ ಅಲ್ವಾ? ಇಷ್ಟು ಬೇಗ ಅರ್ಥ ಮಾಡ್ಕೋತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ. ಸಾರಿ, ಸ್ವಲ್ಪ ಬೈದ್ಬಿಟ್ಟೆ. ಸ್ವಲ್ಪ ಅಲ್ಲ, ಜಾಸ್ತಿನೇ, ಪರವಾಗಿಲ್ಲ. ಹೌದು, ನಿನ್ನ ಕೊಲೆ ಮಾಡಕ್ ಕರ್ಕೊಂಬಂದ್ರಲ್ಲ, ಅವ್ರು ನಿಂಗ್ ನಿಭಾಯಿಸ್ತೀಯಾ? ಇದ್ಯಾವ ದೊಡ್ಡ ವಿಷಯ ಬ್ರದರ್. ಸ್ವಲ್ಪ ದಿನ ಜಾಲಿಯಾಗಿ ಕೊಲೆ ಮಾಡ್ತೀನಿ ಅನ್ನೋ ತರ ನಾಟಕ ಆಡ್ತೀನಿ. ಸಪೋಸ್ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರನ್ನ ಕೊಂದ್ಬಿಡ್ತೀನಿ. ಯು ಡೋಂಟ್ ವರಿ, ಲೀವ್ ಇಟ್ ಟು ಮೀ. ಆಮೇಲೆ ಇನ್ನೊಂದು ವಿಷಯ ಬ್ರದರ್, ಅಮ್ಮ ಮತ್ತೆ ನಾನು ಜಾಲಿಯಾಗಿ ಬೋಟಲ್ ಹೋಗ್ಬೇಕಾದ್ರೆ ನಾನು ಅಮ್ಮನ ಕಣ್ಣು ನೋಡ್ದೆ. ಅದರಲ್ಲಿ ಯಾವುದೋ ಒಂದು ಪವರ್ ಹಾಗೆ ಬಂದು ಮನ್ಸನ್ನ ಟಚ್ ಮಾಡ್ಬಿಡ್ತು. ಅದು ಹೇಗೆ? ಸಾರಿ ಬ್ರದರ್. ಅಮ್ಮ, ಇನ್ಮೇಲೆ ನಿನ್ಗೆ ಒಬ್ಬ ಮಗ ಅಲ್ಲ, ಇಬ್ರು ಮಕ್ಕಳು.